ಎಲ್ರಿಗೂ ನಮಸ್ಕಾರ. ಶ್ರಾವಣ ವಚನ ವಾಚನ ದಿನ 21. ಇವತ್ತಿನ ದಿನ ನಮ್ಮೆಲ್ಲರ ಲೈಫ್ನಾಗ ಒಂದಲ್ಲ ಒಂದ್ಸಲ ನಾವು ಸಿಟ್ಟು ಮಾಡಿಕೊಂಡು ಆಮೇಲೆ ಅದಕ್ಕೆ ರಿಯಾಕ್ಟ್ ಮಾಡಿ ಮತ್ತೊಂದಷ್ಟು ಹೊತ್ತಾದ್ಮೇಲೆ ನಾ ಸಿಟ್ಟು ಮಾಡ್ಕೋಬಾರ್ದಾಗಿತ್ತು ಅಂತ ನಮಗೆ ಅನ್ನಿಸ್ತದೆ. ಈ ಸಿಟ್ಟನ್ನ ಹೆಂಗ್ ನಿಯಂತ್ರಣ ಮಾಡ್ಕೋಬೇಕು, ಆಂಗರ್ ಮ್ಯಾನೇಜ್ಮೆಂಟ್ ಬಗ್ಗೆ 12ನೇ ಶತಮಾನದಾಗ ಬಸವಣ್ಣನವರು ಬಹಳ ಸೊಗಸಾಗಿ ಸರಳವಾಗಿ ಪಂಡಿತರಿಗೂ ಪಾಮರರಿಗೂ ಅರ್ಥವಾಗುವಂತ ಒಂದು ಸುಂದರವಾದ ವಚನವನ್ನ ಬರ್ದಾರ. ಆ ವಚನ ಹಿಂಗದ: ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೆ ಏನು, ಎನ್ನ ತನುವಿನ ಕೋಪ ಎನ್ನ ಹಿರಿತನದ ಕೇಡು, ಮನದ ಕೋಪ ಅರಿವಿನ ಕೇಡು, ಮನೆಯೊಳಗನ ಕಿಚ್ಚು ತನ್ನ ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡದು ನೋಡ ಕೂಡಲ ಸಂಗಮ ದೇವ. ಹೌದಲ್ಲ, ನಮ್ಮಲ್ಲ ಇನ್ನೊಬ್ರು ಮತ್ತೊಬ್ರು ಬಹಳಷ್ಟು ಜನ ಬಹಳಷ್ಟು ಕಾರಣಗಳಿಂದ ಸಿಟ್ಟಿಗೆ ಇರ್ತಾರ. ಬಹುಶಃ ಅವ್ರು ನಮ್ಮ ಮ್ಯಾಲ ಇಟ್ಟಂತ ನಿರೀಕ್ಷೆಗಳಿಗೆ ತಕ್ಕಂಗ ನಾವು ವರ್ತಿಸಿರಲ್ಲ ಅನ್ನೋ ಕಾರಣಕ್ಕೂ ಸಿಟ್ಟಿಗೇರಿರ್ತಾರ. ಅವರಿಗೆ ನಮ್ಮಿಂದ ಬೇಜಾರಾಗದ ಅನ್ನೋ ಕಾರಣಕ್ಕೂ ಸಿಟ್ಟಿಗೇರಿರ್ಬೋದು. ಅಥವಾ ಅವ್ರಿಗೆ ನಾವು ಮಾಡಿರೋ ಯಾವುದೋ ಒಂದು ಕೆಲಸ ಇಷ್ಟ ಆಗ್ಲಾರ್ದೇನು ಅವ್ರು ನಮ್ಮ ಮ್ಯಾಲ ಸಿಟ್ಟಿಗೇರಿರ್ಬೋದು. ಅಥವಾ ಅವ್ರ ನಿರೀಕ್ಷೆಗಳಿಗೆ ಮೀರಿ ನಾವು ನಡೆದಿಲ್ಲ ಅನ್ನೋ ಕಾರಣಕ್ಕೂ ಅವ್ರು ನಮ್ಮ ಮ್ಯಾಲ ಸಿಟ್ಟಿಗೇರಿರ್ಬೋದು. ಇರ್ಲಿ, ಅವ್ರ ಸಿಟ್ಟ ಅವ್ರಿಗೆ ಬಿಟ್ಟಿದ್ದು. ನಮ್ಮ ಮ್ಯಾಲ ಅವ್ರ ಸಿಟ್ಟಿಗೇರತ್ ವಾಪಸ್ ನಾವು ಅವ್ರ ಮೇಲೆ ಸಿಟ್ಟಿಗೇರುವುದ್ರಿಂದ ತನಗಾದ ಆಗೇನು ಅವರಿಗಾದ ಚೇಗೆ ಏನು, ನಮಗಾಗು ಲಾಭ ಏನು? ನಾವು ಅವ್ರ ಮ್ಯಾಲ ಸಿಟ್ಟಿಗೇರಿದ್ರ ನಮ್ಗೇನು ಲಾಭ ಇಲ್ಲ. ಹೋಲಿ ನಾವು ಅವ್ರ ಮ್ಯಾಲ ಸಿಟ್ಟಿಗೇರಿವಿ ಅಂತ ಅವ್ರಿಗೇನಾರ ಚೇಗೆ ಅಂದ್ರೆ ನಷ್ಟ ಆಗ್ತದೇನು? ಅವ್ರ ಮ್ಯಾಲ ನಾವು ಸಿಟ್ಟಿಗೇರಿವಿ ಅನ್ನೋ ಕಾರಣಕ್ಕೆ ಅವ್ರಿಗೆ ನಷ್ಟನೂ ಆಗಲ್ಲ, ನಮಗ್ ಲಾಭನೂ ಆಗಲ್ಲ. ತನ್ನ ತನುವಿನ ಕೋಪ ತನ್ನ ಹಿರಿತನದ ಕೇಡು. ತನು ಅಂದ್ರ ಈ ದೇಹದ ಕೋಪ ನಮ್ಮ ಹಿರಿತನದ ಕೇಡು ಅಂತ. ಕೆಲವೊಮ್ಮೆ ನಮ್ಮ ಬಗ್ಗೆ ಒಂದಿಷ್ಟು ಜನ ಒಳ್ಳೆ ಅಭಿಪ್ರಾಯವನ್ನ ಹೊಂದಿರ್ತಾರ, ನಮ್ಮನ್ನ ಉನ್ನತ ಮಟ್ಟದೊಳಗಿಟ್ಟು ನೋಡ್ತಿರ್ತಾರ. ಅವಾಗ ಒಂದು ಕ್ಷಣ ನಾವು ಸಿಟ್ಟಿಗೇರಿ ಹೆಂಗೋ ವರ್ತನೆ ಮಾಡ್ಬಿಟ್ವಿ ಅಂದ್ರ ನಮ್ಮ ದೇಹದ ಸಿಟ್ಟನ್ನ ತೊಗೊಂಡೋಗಿ ಅಲ್ಲಿ ಗುದ್ದಿ ಇಲ್ಲಿ ಗುದ್ದಿ ಕೆಟ್ಟ ರೀತಿ ವರ್ತನೆ ಮಾಡ್ಬಿಟ್ವಿ ಅಂದ್ರ ಒಂದು ಕ್ಷಣ ಸಾಕು, ಸುಮಾರು ವರ್ಷಾನುಗಟ್ಲೆ ಇಂದ ನಾವು ಗಳಿಸ್ಕೊಂಡಿರ್ತಕ್ಕಂಥ ಹಿರಿತನ ಒಂದು ಕ್ಷಣದಾಗ ಕಳ್ಕೊಂಡ್ಬಿಡ್ತದ, ಸಣ್ಣೋರಾಗ್ಬಿಡ್ತೀವಿ. ನಮ್ಮ ಮನದ ಕೋಪ ಅರಿವಿನ ಕೇಡು. ಅವ್ರ ಮ್ಯಾಲ ನಮಗ್ ಬಹಳ ಸಿಟ್ಟದಂತ ಹೇಳಿ ಮನಸ್ನಾಗೆ ಇಟ್ಕೊಂಡು ಸಿಟ್ಟನ್ನ ಬೆಳೆಸ್ಕೊಂತಿದ್ವಿ ಅಂದ್ರ ನಮ್ಮ ಬುದ್ಧಿಗೆ ಅದರಿಂದ ನಷ್ಟ, ನಮ್ಮ ಬುದ್ಧಿಗೆ ಅದರಿಂದ ಕೇಡು. ಮನದ ಕೋಪ ಅರಿವಿನ ಕೇಡು. ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಟ್ಟೈತೆ. ಹೌದು, ನಮ್ಮ ಮನ್ಯಾಗ ಬೆಂಕಿ ಬಿದ್ದದಂದ್ರ ಫಸ್ಟ್ ಸುಡುದು ನಮ್ಮ ಮನಿನೇ. ನಮ್ಮ ಮನಸ್ನಾಗ ಸಿಟ್ಟನ್ನು ಬೆಂಕಿ ಹುಟ್ಕೊಂಡದ ಅಂದ್ರ ಅದರಿಂದ ಮೊದ್ಲು ಸುಡುದು ನಮ್ಮ ದೇಹ, ನಮ್ಮ ಬುದ್ಧಿ, ನಮ್ಮ ನೆಮ್ಮದಿ, ನಮ್ಮ ಶಾಂತಿ, ನಮ್ಮ ಸುಖ. ಅದಕ್ಕೆ ಅದರಿಂದ ಮತ್ತೊಬ್ರಿಗೇನು ಕಷ್ಟ ಇಲ್ಲ, ಮತ್ತೊಬ್ರಿಗೆ ಹಾನಿ ಆಗಲ್ಲ, ನಮಗೆ ಹಾನಿ. ಅದಕ್ಕ ಸಿಟ್ಟನ್ನ ಬಹಳ ನಿಯಂತ್ರಣದಾಗ ಇಟ್ಕೋಬೇಕು. ಬಹಳ ಸಿಟ್ಟು ಬಂದಾಗ ಸುಮ್ಮನೆ ಇದ್ದು ಬಿಡ್ಬೇಕು. ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣನವರು ಹೇಳ್ತಾರ. ಹೌದಲ್ಲ, ನಾವು ಸಿಟ್ಟಿಗೇರಿದಾಗ ಬಹಳಷ್ಟು ಜನ ಇದರಿಂದ ಬಹಳ ಕೆಟ್ಟ ಪರಿಣಾಮಗಳನ್ನ ಅನುಭವಿಸಿರ್ತಾರೆ. ಒಂದು ಕ್ಷಣದ ಸಿಟ್ಟು ಕೆಲವೊಮ್ಮೆ ಇಡೀ ಜೀವನವನ್ನೇ ಬಲಿ ತಗೊಂಡಿರ್ತದ. ಕೆಲವಷ್ಟು ಜನರ ಸಿಟ್ಟು ಅವರ ಮಕ್ಕಳ ಭವಿಷ್ಯಕ್ಕ ಕಷ್ಟ ಕೂತಿರ್ತದೆ. ಕೆಲವಷ್ಟು ಜನರ ಸಿಟ್ಟು ಅವರ ಸುಮಾರು ವರ್ಷಗಳ ಬದುಕನ್ನೇ ಬೆಂಕಿ ಒಳಗ ಸುಟ್ಟು ಹಾಕ್ತಿರ್ತದ. ಕೆಲವಷ್ಟು ಜನರ ಒಂದು ಕ್ಷಣದ ಸಿಟ್ಟು ಅವರ ಬದುಕನ್ನೇ ಬರ್ಬರವಾಗಿಸಿರ್ತದ. ಅದೆಷ್ಟೋ ಸಂಬಂಧಗಳನ್ನ ಹಾಳು ಮಾಡ್ತದ ಒಂದು ಕ್ಷಣದ ಸಿಟ್ಟು. ಒಂದು ಕ್ಷಣದ ಸಿಟ್ಟು ಅದೆಷ್ಟೋ ವೈಮನಸ್ಸುಗಳನ್ನ ಹುಟ್ಟು ಹಾಕ್ತದ. ಆ ಒಂದು ಕ್ಷಣ ನಾವು ಸುಮ್ಮನಿದ್ದು ಬಿಟ್ರ ಅದೆಷ್ಟೋ ಸುಖ ಶಾಂತಿ ನೆಮ್ಮದಿ ನಮ್ಮ ಪಾಲಾಗ್ತದಲ್ಲ ಅನ್ನೋ ಒಂದು ಕಲ್ಪನೆ ನಮ್ಮನ್ನ ಸಿಟ್ಟಿನಿಂದ ಹೊರಗೆ ತರ್ತದ. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಅಂತ ಗಾದೆನೇ ಅದಲ್ಲ. ನಾವು ಸಿಟ್ಟಿಗೇರಿದ್ರೆ ಅದು ನಮಗ ವೈರಿ ಆಗ್ತದ, ಅದು ನಮ್ಮ ಶತ್ರು ಆಗ್ತದ. ಅದೇ ಸಿಟ್ಟಿನ ಕ್ಷಣದಾಗ ನಾವು ಶಾಂತವಾಗಿ ಸುಮ್ಮನಿದ್ದು ಬಿಟ್ರ ನಮಗ್ ಸಿಟ್ಟಿಗೆ ಏರಿಸಿದವರಿಗೆ ವೈರಿ ಆಗ್ತದ ನಮ್ಮ ಶಾಂತಿ ಅನ್ನೋದು. ಅದಕ್ಕೆ ಒಂದ್ಸಲ ತಾಳ್ಮೆಗೆ ಇಡೀ ಜಗತ್ತಿನೊಳಗ ಯಾವುದಕ್ಕೂ ಇರ್ಲಾರ್ದಂತ
ಸಾಮರ್ಥ್ಯ ಶಕ್ತಿ ಅದ ಅಂತ ನನ್ನ ಅಪ್ಪ ಹೇಳ್ತಿದ್ರು. ಪೇಷನ್ಸ್ಗೆ ಅಷ್ಟು ಅದು ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದಿಸ್ ವರ್ಲ್ಡ್ ಅಂತ. ಸಿಟ್ಟನ್ನ ಕಂಟ್ರೋಲ್ನಾಗ ಇಟ್ಕೊಂಡು ನಾವು ಪೇಷನ್ಸಿಂದ ಇದ್ರ ಜೀವನ ಬಹಳ ಸೊಗಸಾಗಿರ್ತದ. ಸಿಟ್ಟು ಎಲ್ಲಾರ್ಗೂ ಬರ್ತದ, ಸಿಟ್ಟು ಬರೋದು ಸಹಜ. ಸಿಟ್ಟು ಬಂದಾಗ ಸುಮ್ಮನಿದ್ದು ಬಿಡೋಣ, ಬದುಕು ಸುಂದರ ಆಗ್ತದ. ಏನಂತೀರಿ? ಶರಣು ಶರಣಾರ್ಥಿ.